ಫಸ್ಟ್ ಡೇ ಯಾವತ್ತು ಈ ಪ್ರಕರಣವನ್ನು CBI ಕೊಡಬೇಕು ಅಂತ ಹೇಳಿ ನಾನು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ನೋ ಅವಾಗಿಂದನೂ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಥ್ರೆಟ್ಗಳು ಇದ್ದೇ ಇದ್ದು ಇವತ್ತಿಗೂ ಕೂಡ ಇದ್ದಾವೆ, ಮುಂದೂ ಕೂಡ ಇರ್ತವೆ. ಈ ಥ್ರೆಟ್ಗಳು ನಿಲ್ಲೋದಿಲ್ಲ. ನನಗೆ ಗೊತ್ತು ಇಂತಹ ಒಂದು ಕೊಲೆ ಪ್ರಕರಣದಲ್ಲಿ, ಅದು ಹೈ ಪ್ರೊಫೈಲ್ ಕೊಲೆ ಪ್ರಕರಣದಲ್ಲಿ ನಾವು ಹೋರಾಟ ಮಾಡಿದಾಗ ನಾನೇ ಅಲ್ಲ ಯಾರೇ ಹೋರಾಟ ಮಾಡಿದ್ರು ಅವರಿಗಿಂತ ಥ್ರೆಟ್ಗಳು ಇದ್ದಿದ್ದೇ ಸರ್ವೇ ಸಾಮಾನ್ಯ. ಸೆಕ್ಯೂರಿಟಿ ಬೇಕಾ ಸರ್? ನಾನೇನು ಕೇಳಿಲ್ಲ ಸರ್. ಆಯ್ತು, ನಾನು ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದೇನೆ ನಿನ್ನೆ ಬಂದು ನಾನು. ಸೊ ನನಗೆ ಯಾವ ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ. ನಾನು ಒಂದು ನಂಬಿಕೆಯಲ್ಲಿ ಬದುಕುತ್ತಿರುವಂಥವನು. ಎಲ್ಲಿವರೆಗೂ ನನ್ನ ಹಣೆ ಬರ ಗಟ್ಟಿಯಾಗಿದ್ದು ಅಲ್ಲಿವರೆಗೂ ಬದುಕ್ತೀನಿ. ಎಲ್ಲಿಗೆ ನನ್ನ ಸಮಯ ಮುಗಿತ್ತು ಅಲ್ಲಿಗೆ ನಾನು ಸಾಯ್ತೀನಿ. ಸೊ ಹಾಗಾಗಿ ನನಗೆ ಸೆಕ್ಯೂರಿಟಿ ಅವಶ್ಯಕತೆ ಏನಿಲ್ಲ. ಈ ಹೋರಾಟ ನಿರಂತರವಾಗಿರುತ್ತೆ, ನಾನು ಮಾಡ್ತಾ ಇರ್ತೇನೆ. ಹಂತದ ಹೋರಾಟ ಇಲ್ಲಿಗೆ ಮುಗೀತು. ಈಗ ಕಾನೂನಿನ ಹೋರಾಟ. ಅವರು ಅಪೀಲ್ ಹೋಗ್ಬೋದು. ಅಪೀಲ್ನಲ್ಲಿ ಗುರುನಾಥ ಗೌಡರ ಕುಟುಂಬದ ಪರವಾಗಿ ಮತ್ತೆ ನಾವು ಇಂಪ್ಲೀಡ್ ಆಗ್ಬೇಕಾಗತ್ತೆ. CBIದವರು ಅವರ ಒಂದು ಪಕ್ಷವನ್ನಲ್ಲಿ ಇಡ್ತಾರೆ. ಇದು ನಿರಂತರವಾಗಿ ನಡೆದಂಥದ್ದು, ಸುಪ್ರೀಂ ಕೋರ್ಟ್ವರೆಗೂ ನಡೆಯುವಂಥದ್ದು. ಅದು 2ನೇ ಹಂತದ ಹೋರಾಟ. ಇಲ್ಲಿಯವರೆಗೂ ಈ ಹೋರಾಟದಲ್ಲಿ ಏನು ಜಯ ಸಿಕ್ಕಿದೆ, ಆ ಜಯದಿಂದ ನನಗೆ ಹೆಮ್ಮೆ ಇದೆ. ಇಂತಹ ಒಂದು ಐತಿಹಾಸಿಕ ಹೋರಾಟದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ ಅನ್ನುವಂತ ಒಂದು ಹೆಮ್ಮೆ ನನಗಿದೆ. ನೀವು ಇಷ್ಟು ದಿನಗಳು ಹೇಳ್ತಾ ಮೇಲಾಧಿಕಾರಿಗಳ ಪ್ರೆಸರ್ ನಿಂದ ಮಾಡಿರ್ತಾರಲ್ಲ, ಇದರಲ್ಲಿ ಮೇಲಾಧಿಕಾರಿಗಳು ಏನಾರ ಬಚಾವಾದ್ರ? ಹಾಗೆ ನನಗೆ ಅನಿಸ್ತಾ ಇಲ್ಲ. ಸಾಕ್ಷ್ಯಾಧಾರಗಳು ಯಾರ ಮೇಲೆ ಲಭ್ಯ ಆಗಿದೋ ಅವ್ರನ್ನೆಲ್ಲರನ್ನು ಕೋರ್ಟಲ್ಲಿ ನಿಲ್ಲಿಸಿದ್ದಾರೆ. ಇವರು ಯಾರು ಇವತ್ತು ಅವ್ರ ಮೇಲೆ ಆಪಾದನೆ ಪ್ರೂವ್ ಆಗಿದೆ, ವಿಚಾರಣೆ ಹಂತದ ಸಮಯದಲ್ಲಿ ಅವರ ಮೇಲೆ ಮೇಲಾಧಿಕಾರಿಗಳು ಪ್ರೆಷರ್ ಹಾಕಿದ್ರೆ ಅವ್ರು ಹೇಳಬೇಕಿತ್ತು, ಎನ್ಕ್ವೈರಿಯಲ್ಲಿ ಬಾಯಿ ಬಿಡಬೇಕಿತ್ತು. ಅವ್ರು ಹೇಳಿಲ್ಲ. ಅವ್ರು ಮುಚ್ಚ ಹಾಕೊಂಡು ಮೇಲಾಧಿಕಾರಿಗಳನ್ನು ಬಚಾವ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ನನಗೇನಾಗುತ್ತೆ ಬಿಡ, ನಾನು ಪೊಲೀಸ್ ಅಧಿಕಾರಿಗೆ ಅದೇನಿ, ನಾನು ಬಚಾವ್ ಆಗ್ತೀನಿ ಅಂತೇಳಿ ಒಂದು ಹುಂಬದೇರಿಂದ ಮುಂದೋಗಿರ್ಬೋದು. ಆರಂಭದಲ್ಲಿ ತನಿಖೆ ಹಾದಿ ತಪ್ಪು ಅಂತ ಧಾರವಾಡದಲ್ಲಿ. ಹೌದು, ಹಾದಿ ತಪ್ಪದಾಗ ಸೂಪರ್ವೈಸರ್ ಮಾಡಕ್ಕೆ ACP ಇರ್ತಾರೆ, DCP ಇರ್ತಾರೆ, ಕಮಿಷನರ್ ಇರ್ತಾರೆ. ಸೂಪರ್ವೈಸರ್ ಮಾಡ್ಲಿಲ್ಲ, ಅವ್ರ ಲ್ಯಾಬ್ಸ್ ಅಲ್ವಾ ಇದೆ ಸರ್? ನೋಡಿ, ಇದು ಆರಂಭದ ಏನು ರಾಜ್ಯ ಸರ್ಕಾರ ರಾಜ್ಯ ಪೊಲೀಸರು ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು 2016ರಲ್ಲಿ ಕೊಲೆ ಆದ ನಂತರ ಅದರಲ್ಲಿ ಸಾಕಷ್ಟು ಲೋಪದೋಷಗಳಿದ್ದುವು. ಅಲ್ಲಿ ಸಾಕಷ್ಟು ಲೋಪದೋಷಗಳಿದ್ದರಿಂದಲೇ ಈ ಪ್ರಕರಣವನ್ನು CBI ಕೊಡಿ ಅಂತ ಹೋರಾಟ ಮಾಡಿದ್ವಿ. ಆ ಹೋರಾಟದ ಭಾಗವಾಗಿಯೇ ಮುಂದೋಗಿ CBI ಹೋದ್ಮೇಲೆ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಆರೋಪಿಗಳಾಗಿದ್ದಾರೆ. ಸೊ ಹಿರಿಯ ಅಧಿಕಾರಿಗಳು ಕೆಲವೊಂದಿಷ್ಟು ಹೆಸರುಗಳು ಕೋರ್ಟ್ ಮುಂದೆ ಬಂದಿದೆ, ಸಾಕ್ಷಿಗಳಿಂದ ಬಂದಿದೆ. ಈ ಕೋರ್ಟ್ ಅದರಲ್ಲಿ ಏನು ಅವರ ಮೇಲೆ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಸಂಪೂರ್ಣ ಆದೇಶದ ಪ್ರತಿ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಚನ್ನಕೇಶವ ಟಿಂಗ್ರಿಕರ್ ಆರೋಪಿ ನಂಬರ್ 19 ಏನು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ರು, ಅವಾಗ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ರು. ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ. ಬಾಕಿದವರೆಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತೇಳಿ ಈಗ ತಾನೇ ಆ್ಯಪ್ ಅಲ್ಲಿ ನಾನು ಕೇಳ್ಪಟ್ಟೆ. ಮಕ್ಕಳಿಗೆ ಆ ಒಂದು ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಅಂತ ಹೇಳಿ. ವಿನಯ್ ಕುಲಕರ್ಣಿ ಅವರು ಮಾಡ್ಕೊಂಡ್ರು. ಇದರಲ್ಲಿ ರಾಜಕೀಯ ಹುನ್ನಾರದೆ, ನನ್ನ ರಾಜಕೀಯದಿಂದ ಶಿಕ್ಷೆ ಹಾಕ್ಸಿದ್ರು ಅಂತ, ಅದಕ್ಕಾಗಿ ಶಿಕ್ಷೆ ಕಡಿಮೆ ಮಾಡಬೇಕು ಅಂತ ಕೇಳ್ಕೊಂಡ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನನಗೆ ಯಾವಾಗ ಕೇಳಿದ್ರು ಅದು ಗೊತ್ತಿಲ್ಲ. ನಿನ್ನೆ ಕೋರ್ಟ್ ನಲ್ಲಿ ಇದು ರಾಜಕೀಯ ಷಡ್ಯಂತ್ರ ಸರ್, ಇದು ರಾಜಕೀಯ ಷಡ್ಯಂತ್ರ ಆಗಿತ್ತು ಅಂತ ಕೇಳಿದ್ರೆ CBI ತನಿಖೆಯಲ್ಲಿ ಹೊರ ಬರ್ತಿತ್ತು. ಇದು ರಾಜಕೀಯ ಲಾಭಕ್ಕಾಗಿ ನಡೆದಿರುವಂತಹ ಕೊಲೆ. ಯೋಗೇಶ್ ಗೌಡ ನನ್ನ ಮುಂದೆ ಎಲ್ಲಿ ಬೆಳಿತಾನೋ ಅಂತ ಹೇಳಿ ತಮ್ಮ ರಾಜಕೀಯ ಲಾಭಕ್ಕಾಗಿ ನಡೆದಂತಹ ಕೊಲೆ. ಹಾಗಾಗಿ ಇದರಲ್ಲಿ ಯಾವ ರಾಜಕೀಯ ಷಡ್ಯಂತ್ರ ಇಲ್ಲ. ಇದರನ್ನ ಸಮೀಪದಿಂದ ನಾವು ಹೋರಾಟ ಮಾಡಿದ್ರಿಂದ ಇದೆಲ್ಲ ಸುಳ್ಳು ಆರೋಪಗಳಿವೆಲ್ಲ. ಸೊ ಮತ್ತೆ ಇಂತಹ ಒಂದು ಪ್ರಕರಣಗಳಲ್ಲಿ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವತ್ತೇ ಅವರ ಪಾತ್ರ ಇಲ್ಲದೆ ಹೋಗಿದ್ರೆ ಅವತ್ತೇ ಅವರು ಇದನ್ನ ನಾವು ತನಿಖೆಗೆ ಒಳಪಡಿಸ್ತೀವಿ, ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಹೇಳ್ಬೋದಿತ್ತಲ್ಲ. ಅವತ್ತೇ ಅವಾಯ್ಡ್ ಮಾಡ್ಕೊತ ಹೋದ್ರು. ತಾವು ಸಿಕ್ಕಾಕೊಂಡ ಮೇಲೆ ಸುಮ್ಮನೆ ಯಾರದ್ರ ಮೇಲೆ ಒಂದು ಆರೋಪ ಮಾಡೋದು. ನೋಡ್ರಿ, ಎದೆಗಾರಿಕೆ ಬೇಕು. ನಾನು ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳೋ ಎದೆಗಾರಿಕೆ ಬೇಕು. ಅವಾಗ ಹೋಗಿ ಎಲ್ಲ ವ್ಯವಸ್ಥೆನೂ ಅಂದ್ರೆ ಆತ್ಮ ಅವನಿಗೆ ಆತ್ಮದಲ್ಲಿ ಅನಿಸ್ಬೇಕು, ಹೌದು ನಾನು ತಪ್ಪು ಮಾಡಿದ್ದೇನಪ್ಪ. ಆ ಎದೆಗಾರಿಕೆ ಅಂತ ಹೇಳ್ಬೇಕು, ಹೌದು ನಾನು ತಪ್ಪು ಮಾಡಿದ್ದೇನೆ ಸರ್ ಅಂತ. ಆ ಎದೆಗಾರಿಕೆನೇ ಇಲ್ಲ ವಿನಯ್ ಕುಲಕರ್ಣಿ ಅವ್ರಿಗೆ. ಸುಮ್ಮನೆ ಆರೋಪಗಳನ್ನು ಮಾಡ್ತಾವೆ. ಇವತ್ತು ಶಿಕ್ಷೆ ಪ್ರಕಟ ಆದ್ಮೇಲೆ ಆರೋಪ ಮಾಡ್ಕೋತಾ ಹೋದ್ರೆ ಸೊ ಅದು ಸುಳ್ಳು ಆರೋಪಗಳನ್ನು ಮಾಡ್ತಾ ಹೋಗ್ತಾರೆ. ಇವೆಲ್ಲ ಇರೋವು ಸರ್, ಆರೋಪಗಳು ಪ್ರತ್ಯಾರೋಪಗಳು ಇರೋವು. ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ತಾರೆ. ಆರೋಪಿ ಮಾಫಿ ಸಾಕ್ಷಿಯಾಗಿದ್ದಕ್ಕೆ ಬಲ ಬಂತ ಕೇಸಿಗೆ. ಇದ್ರಲ್ಲಿ ನೋಡಿ, ಈ ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದಾವೆ. ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನು ತಾವು ಓದಿ ನೋಡಿದ್ರೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದಾವೆ. ಈ ಪ್ರಕರಣದಲ್ಲಿ A1 ಆರೋಪಿ ಮಾಫಿ ಸಾಕ್ಷಿಯಾಗಿದ್ದರಿಂದ ಬಲ ಬಂತು, ಅದರಲ್ಲಿ 2 ಮಾತಿಲ್ಲ. ಅದಲ್ಲದೆ ಐ ವಿಟ್ನೆಸ್ಗಳು 164 ಸ್ಟೇಟ್ಮೆಂಟ್ ಅನ್ನು ಕೊಟ್ಟು 164(5) ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಮುಂದೆ ಕೋರ್ಟ್ ಒಳಗಡೆ ಬಂದು ಹಾಸ್ಟೆಲ್ ಆದಮೇಲೆ ಅವರು ಆ ಜಾಗದಲ್ಲಿ ಇದ್ರು ಅನ್ನೋದಕ್ಕೆ CCTV ಅಲ್ಲಿ ರುಜುವಾತಾಗಿದೆ. CCTV ಒಂದು ಸೈಲೆಂಟ್ ವಿಟ್ನೆಸ್ ಆಗಿದ್ದರಿಂದ
ಇವತ್ತು ಮಾನ್ಯ ನ್ಯಾಯಾಲಯ ಅದನ್ನು ಪರಿಗಣಿಸಿ ಕೊಟ್ಟಿರ್ಬೋದು ಅಂತ ಅನ್ಸ್ಕೋತೀನಿ. ಯಾಕಂದ್ರೆ ನಂತರ ಆದೇಶದ ಪ್ರತಿ ಇಲ್ಲ. ಪರಿಗಣಿಸಿ ಯಾರ್ಯಾರು ವಿಟ್ನೆಸ್ಗಳು ಆ ಜಾಗದಲ್ಲಿದ್ದು ನಮಗೆ ಗೊತ್ತಿಲ್ಲ ಅಂತ ಸುಳ್ಳು ಸಾಕ್ಷಿ ಹೇಳಿದ್ದಾರೆ, ಅವರೆಲ್ಲರನ್ನೂ ಕೂಡ ಅವ್ರ ಮೇಲೆ ಫರ್ಜೂರಿ ಕೇಸ್ ಮಾಡಲು ಮಾನ್ಯ ರಿಜಿಸ್ಟ್ರಾರ್ ಅವರಿಗೆ ಇವತ್ತು ನ್ಯಾಯಾಲಯ ಆದೇಶಿಸಿದೆ. ಅದಲ್ಲದೆ ಪೊಲೀಸ್ ಅಧಿಕಾರಿಗಳು ಶಿವಾನಂದ್ ಚಲ್ವಾದಿ ಅಂತಹ ಒಬ್ಬ ACP ರ್ಯಾಂಕಿನ ಅಧಿಕಾರಿ ಮತ್ತೆರಡು ಜನ ಪೊಲೀಸ್ ಅಧಿಕಾರಿಗಳು 164 ಸ್ಟೇಟ್ಮೆಂಟ್ ಕೊಟ್ಟು ಬಂದು ನ್ಯಾಯಾಲಯದಲ್ಲಿ ಸುಳ್ಳು ಸಾಕ್ಷಿ ಹೇಳಿದ್ದಕ್ಕಾಗಿ ಅವ್ರ ಮೇಲೂ ಕೂಡ ಫರ್ಜೂರಿ ಕೇಸ್ ದಾಖಲು ಮಾಡಲು ಆದೇಶಿಸಿದೆ ನ್ಯಾಯಾಲಯ. ಕೆಳ ಹಂತದ